ಪುಸ್ತಕ ಮೇಳದತ್ತ ತಿರುಗಿಯೂ ನೋಡದ ಶಾಸಕರು. ಪುಸ್ತಕ ಮೇಳಕ್ಕೆ ಬೆರಳೆಣಿಕೆ ಶಾಸಕರು ಭೇಟಿಯಾಗಿದ್ದಾರೆ. ನಮಸ್ಕಾರ. ರಾಜ್ಯದಲ್ಲಿ ಮೊದಲ ಬಾರಿಗೆ ವಿಧಾನಸಭಾ ಸಚಿವಾಲಯ ವಿಧಾನಸೌಧದ ಆವರಣದಲ್ಲಿ ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೆ ಪುಸ್ತಕ ಮೇಳವನ್ನು ಹಮ್ಮಿಕೊಂಡಿತ್ತು. 5 ದಿನಗಳ ಕಾಲ ನಡೆದ ಈ ಪುಸ್ತಕ ಮೇಳ ಸಾಹಿತ್ಯ ಲೋಕದ ನಾನಾ ಆಯಾಮಗಳನ್ನು ಪರಿಚಯ ಮಾಡಿಕೊಟ್ಟಿದೆ. ಇನ್ನು ಮೊದಲ ಬಾರಿಗೆ ವಿಧಾನಸೌಧದ ಆವರಣದಲ್ಲಿ ಹಮ್ಮಿಕೊಂಡಿರೋ ಈ ಪುಸ್ತಕ ಮೇಳದಲ್ಲಿ ಶಾಸಕರು ತಮ್ಮ ನಿಧಿಯಿಂದ 2 ಲಕ್ಷ ರೂಪಾಯಿಗಳವರೆಗೆ ಪುಸ್ತಕಗಳನ್ನು ಖರೀದಿ ಮಾಡಿ ತಮ್ಮ ಕ್ಷೇತ್ರದ ಸಾರ್ವಜನಿಕ ಗ್ರಂಥಾಲಯ ಹಾಗೂ ಶಾಲೆಗಳಿಗೆ ಪೂರೈಕೆ ಮಾಡೋದಕ್ಕೆ ಅವಕಾಶ ಇದೆ. ಇದನ್ನ ಶಾಸಕರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ಹೇಳಿದರು. ಆದರೆ ಇದೀಗ 4 ದಿನಗಳ ಪುಸ್ತಕ ಮೇಳಕ್ಕೆ ತೆರೆ ಬಿದ್ದಿದೆ. ಈ 4 ದಿನಗಳಲ್ಲಿ ಯಾವ ಪುಸ್ತಕ ಮಳಿಗೆಗಳಿಗೂ ಕೂಡ ಶಾಸಕರು ಬರಲಿಲ್ಲ. ಯಾವ ಶಾಸಕರು ಕೂಡ 2 ಲಕ್ಷ ಮೊತ್ತದ ಪುಸ್ತಕಗಳನ್ನು ಖರೀದಿ ಮಾಡಲಿಲ್ಲ. ಪ್ರಕಾಶಕರಿಂದ ಪುಸ್ತಕಗಳ ಪಟ್ಟಿಯನ್ನು ಪಡೆದು ಬೇಡಿಕೆಯನ್ನು ಕೂಡ ಸಲ್ಲಿಕೆ ಮಾಡಲಿಲ್ಲ. ಕನಿಷ್ಠ ಪಕ್ಷ ಪುಸ್ತಕದ ಮಳಿಗೆಯ ಸುತ್ತಲೂ ಕೂಡ ಸುಳಿಲಿಲ್ಲ. 4 ದಿನ ವಿಧಾನಸೌಧದ ಆವರಣದಲ್ಲಿ ನಡೆದ ಈ ಪುಸ್ತಕ ಮೇಳಕ್ಕೆ ಸುಮಾರು 80,000ಕ್ಕೂ ಅಧಿಕ ಮಂದಿ ಭೇಟಿಯನ್ನು ಕೊಟ್ಟಿದ್ದಾರೆ. ಅಂದಾಜು 2 ಕೋಟಿ ರೂಪಾಯಿ ಮೌಲ್ಯದ ಪುಸ್ತಕಗಳ ವ್ಯಾಪಾರ ನಡೆದಿದೆ. ಮೊದಲ ದಿನ 10,000, ಎರಡನೇ ದಿನ 25,000 ಮಂದಿ ಭೇಟಿಯನ್ನು ಕೊಟ್ಟಿದ್ರು. ಸಾಹಿತ್ಯ ಪ್ರೇಮಿಗಳ ಸಂಭ್ರಮದಿಂದ ಈ ಪುಸ್ತಕ ಮೇಳದಲ್ಲಿ ಮಳಿಗೆಗಳಿಗೆ ಓಡಾಡಿ ತಮ್ಮ ನೆಚ್ಚಿನ ಲೇಖಕರ ಪುಸ್ತಕವನ್ನು ಖರೀದಿ ಮಾಡಿದ್ದಾರೆ. ಭಾನುವಾರ ಒಂದೇ ದಿನ 50,000ಕ್ಕೂ ಹೆಚ್ಚು ಮಂದಿ ಮೇಳಕ್ಕೆ ಭೇಟಿಯನ್ನು ನೀಡಿದರು. ಪ್ರಮುಖವಾಗಿ ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, UR ಅನಂತಮೂರ್ತಿ, SL ಭೈರಪ್ಪ ಸೇರಿದಂತೆ ಹಲವು ಸಾಹಿತಿಗಳ ಪುಸ್ತಕಗಳು ಹೆಚ್ಚು ಮಾರಾಟ ಆಗಿದ್ದಾವೆ. ಅದರಲ್ಲೂ ಕೂಡ ಮಕ್ಕಳ ಪುಸ್ತಕಕ್ಕೆ ಅಧಿಕ ಬೇಡಿಕೆನೇ ಇತ್ತು. ಯುವ ಓದುಗರ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಆಗಮಿಸಿದ್ದು ವಿಶೇಷ ಅಂತಿತ್ತು. ಆದರೆ ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳ ಮಾಡಿದರ ಮೂಲ ಉದ್ದೇಶನೇ ಈ ರಾಜ್ಯದ ಶಾಸಕರು ಪುಸ್ತಕವನ್ನ ಖರೀದಿ ಮಾಡಲಿ ಅನ್ನೋದಾಗಿತ್ತು. ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರೇ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ 2 ಲಕ್ಷ ರೂಪಾಯಿನ ಬಳಕೆ ಮಾಡಿ ಪುಸ್ತಕವನ್ನ ಖರೀದಿ ಮಾಡಿರಿ ಅಂತ ತಿಳಿಸಿದ್ರು. ಆದ್ರೂ ಕೂಡ ಯಾರೂ ಸುಳ್ದಿಲ್ಲ. ಕೊನೆಗೆ ಪುಸ್ತಕ ಮೇಳನೂ ಕೂಡ ಮುಗಿದು ಹೋಯ್ತು. ಯಾವ ಮಳಿಗೆಗೂ ಕೂಡ ಶಾಸಕರು ಬರಲಿಲ್ಲ, ಪುಸ್ತಕಗಳನ್ನ ಖರೀದಿ ಮಾಡಲಿಲ್ಲ. ಪುಸ್ತಕ ಮೇಳ ಆರಂಭಕ್ಕೂ ಮುನ್ನನೇ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಪುಸ್ತಕ ಮೇಳದಲ್ಲಿ ಪ್ರತಿ ಶಾಸಕರು ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ 2 ಲಕ್ಷ ಮೊತ್ತದ ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಅಂತ ತಿಳಿಸಿದ್ರು. ಪ್ರಕಾಶಕರು ಇದೇ ನಿರೀಕ್ಷೆಯಲ್ಲಿದ್ರು. ಆದ್ರೆ ಅವರ ನಿರೀಕ್ಷೆ ಇದೀಗ ಈಡೇರಲಿಲ್ಲ. ಶಾಸಕರ ಪುಸ್ತಕದ ಮಳಿಗೆಯ ಬಳಿ ಸುಳ್ದೇ ಇಲ್ಲ ಅಂತ ಪ್ರಕಾಶಕರು ಹೇಳ್ತಾ ಇದ್ದಾರೆ. ಒಂದಿಬ್ರು ಶಾಸಕರು ಅಷ್ಟೇ ಪುಸ್ತಕವನ್ನ ಖರೀದಿ ಮಾಡಿದ್ದಾರೆ. ಆದ್ರೆ ಬೇರೆ ಯಾವ ಶಾಸಕರು ಕೂಡ ಪುಸ್ತಕದ ಮಳಿಗೆ ಬಳಿ ಸುಳ್ದಿಲ್ಲ. ಸಭಾಧ್ಯಕ್ಷ ಖಾದರ್ ಅವರು ಪ್ರಕಾಶನಗಳಿಂದ ಬೆಲೆ ಸಹಿತ ಪುಸ್ತಕಗಳ ಪಟ್ಟಿಯನ್ನು ತರಿಸಿಕೊಂಡಿದ್ದಾರೆ ಅಂತ ಪ್ರಕಾಶಕರೊಬ್ಬರು ತಿಳಿಸಿದ್ದಾರೆ. ಪುಸ್ತಕ ಮೇಳಕ್ಕೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ R ಅಶೋಕ್, ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ, ಶಾಸಕ ಸತೀಶ್ ರೆಡ್ಡಿ, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕ HC ಬಾಲಕೃಷ್ಣ ಸೇರಿದಂತೆ ಕೆಲವಷ್ಟೇ ಆಯ್ದ ಮಳಿಗೆಗಳಿಗೆ ಭೇಟಿಯನ್ನು ನೀಡಿ ಪುಸ್ತಕವನ್ನು ಖರೀದಿ ಮಾಡಿದ್ದಾರೆ. ಅದು ಕೂಡ ಅವರು ಪುಸ್ತಕ ಖರೀದಿ ಮಾಡಿರೋ ಮಳಿಗೆ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ನದ್ದು. ಸಹಜವಾಗಿಯೇ ಅವರಿಗೆ ಬೇಕಾದ ಪುಸ್ತಕಗಳನ್ನು ಅವರು ಪ್ರಮೋಟ್ ಮಾಡಿದ್ದಾರೆ, ಖರೀದಿನ ಮಾಡಿದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ, ಅಸೆಂಬ್ಲಿಯಲ್ಲಿ ಪ್ರತಿಪಕ್ಷ ನಾಯಕ R ಅಶೋಕ್ ಮಾತನಾಡಿ, ಸರ್ಕಾರದಿಂದ ಶಾಲಾ ಕಾಲೇಜುಗಳ ಗ್ರಂಥಾಲಯಗಳಿಗೆ ಪುಸ್ತಕ ಕೊಡುವುದು ಕಡಿಮೆ, ಸರ್ಕಾರ ಯಾಕೆ ಕಂಜೂಸ್ತನ ಮಾಡ್ತಾ ಇದೆ, ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿಗೆ ಕೊಟ್ಟಿರೋದೇ 2 ಕೋಟಿ ರೂಪಾಯಿ, ಅದರಲ್ಲೂ 2 ಲಕ್ಷ ರೂಪಾಯಿಯನ್ನ ಪುಸ್ತಕಕ್ಕೆ ಬಳಸೋ ಬದಲು ಹೆಚ್ಚುವರಿ ಅನುದಾನವನ್ನ ನೀಡಬೇಕು ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಪುಸ್ತಕ ಓದೋ ಅಭ್ಯಾಸ ಇರೋ ಕೆಲವು ಶಾಸಕರಿದ್ದಾರೆ. ಅವರು ಕೂಡ ಸ್ವಂತ ಹಣದಿಂದಾನೇ ಪುಸ್ತಕಗಳನ್ನು ಖರೀದಿಸ್ತಾರೆ. ಆದರೆ ವಸ್ತುಸ್ಥಿತಿ ಏನಂದ್ರೆ, ಕರ್ನಾಟಕದ ಮೆಜಾರಿಟಿ ಶಾಸಕರಿಗೆ ಪುಸ್ತಕದ ಓದಿನ ಅಭಿರುಚಿನೇ ಇಲ್ಲ. ಮೆಜಾರಿಟಿ ಶಾಸಕರು ರಿಯಲ್ ಎಸ್ಟೇಟ್ನ ಕಾಗದ ಪತ್ರಗಳನ್ನಷ್ಟೇ ಓದೋರಿದ್ದಾರೆ. ಪುಸ್ತಕಗಳನ್ನ ಓದೋ ಶಾಸಕರನ್ನ ನಾವು ಪಡೆದೇ ಇಲ್ಲ. ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ 2 ಲಕ್ಷ ರೂಪಾಯಿವರೆಗೂ ಪುಸ್ತಕಗಳನ್ನ ಖರೀದಿಸೋ ಅವಕಾಶ ಇದ್ರೂ ಕೂಡ ಶಾಸಕರು ಯಾರು ಕೂಡ ಪುಸ್ತಕವನ್ನ ಖರೀದಿ ಮಾಡಲಿಲ್ಲ. ಪುಸ್ತಕಗಳನ್ನ ಖರೀದಿ ಮಾಡಿ ಸರ್ಕಾರಿ ಶಾಲಾ ಗ್ರಂಥಾಲಯಕ್ಕೆ ನೀಡಬಹುದಿತ್ತು. ಆದ್ರೂ ಕೂಡ ಶಾಸಕರು ಪುಸ್ತಕ ಮೇಳಕ್ಕೆ ಬರಲೇ ಇಲ್ಲ. ಶಾಸಕರು ಅಂದ್ರೆ ಜನರಿಂದ ಆಯ್ಕೆಯಾಗಿ ನಮ್ಮ ರಾಜ್ಯದಲ್ಲಿ ಆಡಳಿತವನ್ನ ನಡೆಸೋರು. ವ್ಯಕ್ತಿತ್ವ ವಿಕಸನಕ್ಕೆ ಓದುವ ಹವ್ಯಾಸ ಎಷ್ಟು ಮುಖ್ಯ ಅಂತ ನಮಗೆಲ್ಲ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಶಾಸಕರಿಗೆ ಓದೋ ಹವ್ಯಾಸ ಎಷ್ಟು ಮುಖ್ಯ ಅನ್ನೋದು ಓದೋ ಹವ್ಯಾಸ ಇದ್ದ ಶಾಸಕರ ಹಳೆಯ ಡಿಬೇಟ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದು ಕೂಡ JH ಪಟೇಲ್, ರಮೇಶ್ ಕುಮಾರ್ ಅಥವಾ ಬಸವಲಿಂಗಪ್ಪ ಆಗಿರ್ಬೋದು. ಈ ಶಾಸಕರ ಡಿಬೇಟ್ಗಳನ್ನು ಕೇಳಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ. ಶಾಸಕರು ಓದೋ ಹವ್ಯಾಸವನ್ನ ಇಟ್ಕೊಳ್ಳೋದು, ಹಾಗೇನೆ ಓದುವ ಹವ್ಯಾಸ
ಹವ್ಯಾಸವನ್ನ ಬೆಳೆಸಬೇಕು ಅಂತ ತಿಳುವಳಿಕೆ ಆದರೂ ಇರಬೇಕಾಗಿತ್ತು. ಓದುವ ಪ್ರಾಮುಖ್ಯತೆನೇ ಶಾಸಕರಿಗೆ ಗೊತ್ತಿಲ್ಲ ಅನ್ನೋದನ್ನ ಇದು ತೋರಿಸುತ್ತೆ. ಬರ್ತಾ ಬರ್ತಾ ಈ ರೀತಿಯ ಶಾಸಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದು ಈ ನಾಡಿನ ದುರಂತನೇ ಸರಿ. ಶಾಸಕರಿಗೆ ಓದೋ ಹವ್ಯಾಸ ಇಲ್ದಿದ್ರು ಕೂಡ ಶಾಸಕರ ನಿಧಿಯಲ್ಲಿ 2 ಲಕ್ಷ ರೂಪಾಯಿನ ಬಳಕೆ ಮಾಡಿಕೊಂಡು ಪುಸ್ತಕಗಳನ್ನ ಖರೀದಿ ಮಾಡಿ ಆದ್ರೂ ಕೂಡ ಅಥವಾ ಗ್ರಂಥಾಲಯಗಳಿಗೆ ಬಡ ಮಕ್ಕಳಿಗೆ ಓದೋದಕ್ಕೆ ಅನುವನ್ನ ಮಾಡಿಕೊಡ್ಬೋದಾಗಿತ್ತು. ಆದರೆ ಅದನ್ನು ಕೂಡ ಮಾಡಿಲ್ಲ. ಇನ್ನು ಆರ್ ಅಶೋಕ್ ಅವರು ಇನ್ನೂ ಹೆಚ್ಚಿನ ಹಣವನ್ನ ನೀಡಬೇಕು ಅಂತ ಹೇಳಿದ್ದಾರೆ. ಆಕ್ಚುಲಿ ಈ ನಿಧಿಯಲ್ಲಿ 2 ಲಕ್ಷ ರೂಪಾಯಿ ಬಳಕೆನ ಮಾಡಿ ಪುಸ್ತಕವನ್ನ ಖರೀದಿ ಮಾಡೋದು ಅರ್ಥಪೂರ್ಣ ಆಗಿದೆ. ಶಾಸಕರಿಗೆ ಓದೋ ಹವ್ಯಾಸ ಇಲ್ಲದೆ ಇರೋದ್ರಿಂದ ಈಗ ಯಾವ ರೀತಿ ಡಿಬೇಟ್ಗಳು ನಡೀತಾ ಇದೆ ಅನ್ನೋದನ್ನ ನಾವೆಲ್ಲರೂ ನೋಡ್ತಾ ಇದ್ವಿ. ಶಾಸಕರಿಗೆ ಓದೋ ಹವ್ಯಾಸ ಇಲ್ಲದೆ ಇರೋದು ಈ ನಾಡಿನ ದುರಂತನೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.